ಸರ್, ಮಹಾಮೇಳ ಅವಕಾಶ ಕೊಟ್ಟಿದ್ದೀರಾ? ಇಲ್ಲ, ಮಹಾಮೇಳಗೆ ಯಾವುದೇ ತರ ಅವಕಾಶನ ನಾವು ಕೊಟ್ಟಿಲ್ಲ. ಆಲ್ರೆಡಿ ಪ್ರಾಹಿಬಿಟರಿ ಆರ್ಡರ್ಸ್ ಕೂಡ ಮಾನ್ಯ ಪೊಲೀಸ್ ಆಯುಕ್ತರು ಪಾಸ್ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಬಾರ್ಡರ್ ಚೆಕ್ ಪೋಸ್ಟ್ ಕೂಡ ಬಹಳ ನಾವು ಫೋರ್ಟಿಫೈ ಮಾಡಿದ್ದೀವಿ. ಸಿಟಿಯಲ್ಲಿ ಕೂಡ ಎಲ್ಲ ಸೆನ್ಸಿಟಿವ್ ಪ್ಲೇಸ್ಗಳಲ್ಲಿ ನಮ್ಮ ಫಿಕ್ಸ್ ಪಾಯಿಂಟ್ಸ್ ಮತ್ತೆ ಬಂದೋಬಸ್ತ್ನ ನಾವು ಮಾಡಿದ್ದೀವಿ. ನಾವೆಲ್ಲ ನೋಡಿರೋ ಹಾಗೆ ಎಲ್ಲ ಇಂಪಾರ್ಟೆಂಟ್ ಸೆಂಟರ್ಸ್ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ನ ನಾವು ಡಿಪ್ಲಾಯ್ಮೆಂಟ್ ಮಾಡಿದ್ದೀವಿ, KSRPಗೆ ಡಿಪ್ಲಾಯ್ ಮಾಡಿದ್ದೀವಿ, ಮತ್ತೆ ಸ್ಟ್ರೈಕಿಂಗ್ ಪಾರ್ಟೀಸ್ಗೂ ಸಹ ನಾವು ಡಿಪ್ಲಾಯ್ ಮಾಡಿದ್ದೀವಿ, ಮತ್ತೆ ಡ್ರೋನ್ನ ಕೂಡ ನಾವು ಬಳಕೆ ಮಾಡ್ತೀವಿ. ಸೊ ಇದಕ್ಕೆ ಯಾವುದೇ ರೀತಿಯಲ್ಲಿ ನಾವು ಅವಕಾಶ ಮಾಡಿಕೊಡ್ತೀವಿ. ಸೊ ಬೆಳಗಾವಿ 4 ಜಮಾವಣೆ ಆಗ್ತಿರ್ತಿದ್ದಾರೆ. ಇಲ್ಲ, ನಾವು ಎಲ್ಲ ಸಿಚುವೇಶನ್ ಬಗ್ಗೆ ನಾವು ಅಲರ್ಟ್ ಇದ್ದೀವಿ. ನೈಟಿಂದಾನೇ ಮತ್ತೆ ಲಾಸ್ಟ್ 2 days ನಾವು ಇದ್ರ ಬಗ್ಗೆ ಕೆಲಸ ಮಾಡ್ತಿದ್ದೀವಿ. ಮತ್ತೆ ನಾವು ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ ನೀಡಿದ್ವಿ. ಈ ಒಂದು ಕನ್ನಡ ದಿನಾಚರಣೆಗೆ ನಾವು ಯಾವುದೇ ಈ ಮಹಾಮೇಳಕ್ಕೆ ನಾವು ಯಾವುದೇ ತರದ ಪರ್ಮಿಷನ್ ಕೊಟ್ಟಿರೋದಿಲ್ಲ, ಮತ್ತೆ ಅಂಥದ್ದು ಯಾವುದು ಆಗ್ಲಿಕ್ಕೂ ನಾವು ಬಿಡೋದಿಲ್ಲ. ಈ ವಿಚಾರದಲ್ಲಿ ನಾವು ಎಲ್ಲ ರೀತಿ ಭದ್ರತೆ ಮಾಡ್ತೀವಿ. ಗುಂಪು ಕೂಡಿ ಬಂದ್ರೆ ಏನಾದರೂ ನಾವು ಸಿಚುವೇಶನ್ ತಕ್ಕಂತೆ ರಿಯಾಕ್ಟ್ ಮಾಡ್ತೀವಿ. ಮಹಾರಾಷ್ಟ್ರದ ಯಾರು ನಾಯಕರು ಬರ್ತಾರೆ? ಗಡಿಯಲ್ಲಿ ಯಾವ ರೀತಿ? ಗಡಿಯಲ್ಲಿ ನಾವು ಆಲ್ರೆಡಿ ಬಾರ್ಸಿ, ಬೆಕ್ಕಿನಕೇರಿ, ರಾಮನಸ್ಕೊಪ್ಪ ಮತ್ತೆ ಎಲ್ಲ ಜಾಗದಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರಿಗೆ ಡಿಪ್ಲಾಯ್ ಮಾಡಿ ಚೆಕ್ ಪೋಸ್ಟ್ ಹಾಕೊಂಡು ಎಲ್ಲ ರೀತಿ ಪೂರ್ಣ ಸಿದ್ಧತೆ ಮಾಡ್ತೀವಿ.